ಯುವ ನಾಯಕತ್ವದ ಕೇಸರಿ ಪಾಳೆಯದ ಹೆಜ್ಜೆ. ದೇಶದಲ್ಲಿ ರಾಜಕಾರಣದಲ್ಲಿ ಒಂದು ಮಹತ್ವದ ಬದಲಾವಣೆಯ ಸೂಚನೆ ಕಾಣಿಸುತ್ತಿದೆಯಾ? ಮೋದಿ ಯುಗದ ನಂತರ ಬಿಜೆಪಿಯ ನಾಯಕತ್ವ ಹೇಗಿರಲಿದೆ? ಯುವ ನಾಯಕತ್ವ ಪಕ್ಷಕ್ಕೆ ಎಷ್ಟು ಆದ್ಯತೆ ನೀಡಲಿದೆ? 2029ರ ಲೋಕಸಭಾ ಚುನಾವಣೆ ಮತ್ತು ಅದರ ನಂತರದ ರಾಜಕೀಯಕ್ಕಾಗಿ ಬಿಜೆಪಿ ಈಗಿನಿಂದಲೇ ಹೊಸ ತಂಡ ಕಟ್ಟುತ್ತಿದೆಯಾ? ಇಂತಹ ಹಲವು ಪ್ರಶ್ನೆಗಳು ಈಗ ಚರ್ಚೆಯಾಗುತ್ತಿವೆ. ಬಿಜೆಪಿ ತನ್ನ ಮುಂದಿನ ಪೀಳಿಗೆಯ ನಾಯಕತ್ವವನ್ನ ಬೆಳೆಸುವ ನಿಟ್ಟಿನಲ್ಲಿ ಹೆಜ್ಜೆ ಇಡುತ್ತಿದೆ ಎಂಬ ಮಾತುಗಳು ಕೇಳಿ ಬರುತ್ತಿವೆ. ಇತ್ತೀಚಿನ ಸಂಘಟನಾ ಬೆಳವಣಿಗೆಗಳು ಕೂಡ ಇದೇ ದಿಕ್ಕಿನ ಸೂಚನೆ ನೀಡುತ್ತಿವೆ. ಬಿಜೆಪಿಯ ರಾಜಕೀಯ ಶೈಲಿಯಲ್ಲಿ ಸಂಘಟನೆಯು ಯಾವಾಗಲೂ ವಿಶೇಷ ಸ್ಥಾನವಿದೆ. ಚುನಾವಣೆಯ ಕೆಲವೇ ತಿಂಗಳ ಮೊದಲು ಅಲ್ಲ, ಹಲವು ವರ್ಷಗಳ ಮುಂಚೆಯೇ ನಾಯಕತ್ವ ಮತ್ತು ಸಂಘಟನಾ ಬದಲಾವಣೆಗಳ ಬಗ್ಗೆ ಪಕ್ಷ ಯೋಜನೆ ರೂಪಿಸುತ್ತದೆ. ಈಗ ಬಿಜೆಪಿಯ ಗಮನ ಮುಂದಿನ ಪೀಳಿಗೆಯ ನಾಯಕರ ಮೇಲೆ ಇದೆ ಎಂಬ ಚರ್ಚೆ ಜೋರಾಗಿದೆ. ಹಿರಿಯ ನಾಯಕರ ಅನುಭವ ಜೊತೆಗೆ ಯುವ ನಾಯಕರಿಗೆ ಹೆಚ್ಚಿನ ಜವಾಬ್ದಾರಿ ನೀಡುವ ಮೂಲಕ ಭವಿಷ್ಯದ ರಾಜಕೀಯ ಸವಾಲುಗಳನ್ನ ಎದುರಿಸಲು ಬಿಜೆಪಿ ಸಿದ್ಧತೆ ನಡೆಸುತ್ತಿದೆ. ಬಿಜೆಪಿಯ ಹೊಸ ಪೀಳಿಗೆಯ ಮುಖಗಳ ಪಟ್ಟಿಯಲ್ಲಿ ಹಲವು ಹೆಸರುಗಳು ಚರ್ಚೆಯಾಗುತ್ತಿವೆ. ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಶ್ವ ಶರ್ಮಾ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಕೇಂದ್ರ ಸಚಿವರಾದ ಸರ್ಬಾನಂದ ಸೋನೋವಾಲ್, ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾದ ದೇವೇಂದ್ರ ಫಡ್ನವೀಸ್, ಸಂಸದ ತೇಜಸ್ವಿ ಸೂರ್ಯ ಸೇರಿದಂತೆ ಹಲವು ನಾಯಕರು ಮುಂದಿನ ದಿನಗಳ ಬಿಜೆಪಿಯ ಪ್ರಮುಖ ಮುಖಗಳಾಗಬಹುದು ಎಂಬ ವಿಶ್ಲೇಷಣೆಗಳು ಕೇಳಿ ಬರುತ್ತಿವೆ. ಇವರಲ್ಲಿ ಹಲವರು 50ರಿಂದ 60 ವರ್ಷದ ಒಳಗಾಗಿನವರಿದ್ದು ದೀರ್ಘಾವಧಿಯ ರಾಜಕೀಯ ಯೋಜನೆಗಳಿಗೆ ಸೂಕ್ತ ಮುಖಗಳೆಂದು ಪರಿಗಣಿಸಲಾಗುತ್ತಿದೆ. ಬಿಜೆಪಿಯ ಮುಂದಿನ ಗುರಿ ಕೆಲವು ಒಂದು ಚುನಾವಣಾ ಗೆಲ್ಲುವುದು ಮಾತ್ರವಲ್ಲ, 2047ರ ವಿಕಸಿತ ಭಾರತ ಗುರಿಯನ್ನ ಗಮನದಲ್ಲಿಟ್ಟುಕೊಂಡು ದೀರ್ಘಾವಧಿಯ ನಾಯಕತ್ವ ನಿರ್ಮಾಣಕ್ಕೆ ಪಕ್ಷ ಒತ್ತು ನೀಡುತ್ತಿದೆ ಎಂಬ ಅಭಿಪ್ರಾಯವೂ ಇದೆ. ಹೊಸ ಮತದಾರರು, ಯುವ ಜನತೆ ಮತ್ತು ಬದಲಾಗುತ್ತಿರುವ ರಾಜಕೀಯ ನಿರೀಕ್ಷೆಗಳನ್ನ ಗಮನದಲ್ಲಿಟ್ಟುಕೊಂಡು ಪಕ್ಷ ತನ್ನ ಸಂಘಟನೆಯಲ್ಲಿ ಹೊಸ ಮುಖಗಳಿಗೆ ಅವಕಾಶ ನೀಡುತ್ತಿದೆ. ಇದೇ ಕಾರಣಕ್ಕೆ ಬಿಜೆಪಿ ಸಂಘಟನಾ ಹಂತದಲ್ಲಿಯೂ ಯುವ ನಾಯಕತ್ವಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಿದೆ ಎಂಬ ಮಾತುಗಳಿವೆ. ಬಿಜೆಪಿಯ ಭವಿಷ್ಯದ ರಾಜಕೀಯ ದಿಕ್ಕಿನ ಬಗ್ಗೆ ಕುತೂಹಲ ಹೆಚ್ಚಿಸಿದೆ. ಆದರೆ ಈ ಬದಲಾವಣೆಗಳು ಕೇವಲ ಮುಖ ಬದಲಾವಣೆಗಳಾಗುತ್ತವೆಯೇ ಅಥವಾ ಬಿಜೆಪಿಯ ಚುನಾವಣಾ ತಂತ್ರದಲ್ಲಿ ದೊಡ್ಡ ಬದಲಾವಣೆಯ ಭಾಗವಾಗುತ್ತದೆಯೇ ಎಂಬುದು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಲಿದೆ. ಮುಂದಿನ ವಿಧಾನಸಭಾ ಚುನಾವಣೆಗಳು ಮತ್ತು 2021ರ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಅಭ್ಯರ್ಥಿಗಳ ಆಯ್ಕೆ, ಸಂಘಟನೆ ಬಲಪಡಿಸುವಿಕೆ ಹಾಗೂ ಹೊಸ ನಾಯಕತ್ವ ಬೆಳೆಸುವ ಕಾರ್ಯಕ್ಕೆ ಬಿಜೆಪಿ ಈಗಿನಿಂದಲೇ ಸಿದ್ಧತೆ ನಡೆಸುತ್ತಿದೆ ಎಂಬ ವಿಶ್ಲೇಷಣೆ ಇದೆ. ಇನ್ನು ಕಾಂಗ್ರೆಸ್ಗೆ ಇದು ಒಂದು ದೊಡ್ಡ ಸವಾಲಾಗಬಹುದು ಎಂಬ ಮಾತುಗಳು ಕೂಡ ಕೇಳಿ ಬರುತ್ತಿವೆ. ಬಿಜೆಪಿ ಯುವ ನಾಯಕತ್ವದ ಮೇಲೆ ಗಮನ ಹರಿಸುತ್ತಿರುವ ಸಂದರ್ಭದಲ್ಲಿ ಕಾಂಗ್ರೆಸ್ ತನ್ನ ಮುಂದಿನ ಪೀಳಿಗೆಯ ನಾಯಕರನ್ನ ಹೇಗೆ ಬೆಳೆಸಲಿದೆ ಎಂಬ ಪ್ರಶ್ನೆ ಎದುರಾಗಿದೆ. ರಾಜಕೀಯದಲ್ಲಿ ಜನರ ನಿರೀಕ್ಷೆಗಳು ಬದಲಾಗುತ್ತಿವೆ. ಅನುಭವದ ಜೊತೆಗೆ ಹೊಸ ಆಲೋಚನೆ, ಹೊಸ ಮುಖಗಳು ಮತ್ತು ಹೊಸ ನಾಯಕತ್ವಕ್ಕೆ ಬೇಡಿಕೆ ಹೆಚ್ಚುತ್ತಿದೆ. ಹಾಗಾದರೆ ಬಿಜೆಪಿ ನಿಜವಾಗಿಯೂ ಮೋದಿ ನಂತರದ ಯುಗಕ್ಕೆ ಹೊಸ ತಂಡ ಕಟ್ಟುತ್ತಿದೆಯಾ? ಯುವ ನಾಯಕತ್ವದ ಈ ಪ್ರಯೋಗ ಬಿಜೆಪಿಗೆ ಮತ್ತೊಂದು ರಾಜಕೀಯ ಶಕ್ತಿ ನೀಡುತ್ತದೆಯಾ ಅಥವಾ ಇದು ಕೇವಲ ಸಂಘಟನಾ ಬದಲಾವಣೆಯ ಭಾಗವೇ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ರಾಜಕೀಯ ಬೆಳವಣಿಗೆಯಲ್ಲಿ ಸಿಗಲಿದೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಒಳಗಿನ ನಾಯಕತ್ವದ ವಿಚಾರವು ಚರ್ಚೆಗೆ ಬರುತ್ತಿದೆ. ಯುವ ಮತ್ತು ಪ್ರತಿಭಾವಂತ ನಾಯಕರಿಗೆ ಕಾಂಗ್ರೆಸ್ಸಿನಲ್ಲಿ ಸಮರ್ಪಕ ಅವಕಾಶ ಸಿಗುತ್ತಿಲ್ಲ ಎಂಬ ಟೀಕೆಗಳು ಹಲವು ಬಾರಿ ಕೇಳಿ ಬಂದಿದೆ. ಉದಾಹರಣೆಗೆ ಸಚಿನ್ ಪೈಲಟ್, ಜ್ಯೋತಿರಾದಿತ್ಯ ಸಿಂಧ್ಯಾ ಅವರಂತ ಯುವ ನಾಯಕರನ್ನ ಪಕ್ಷದೊಳಗಿನ ತಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ಹಲವು ಸವಾಲುಗಳನ್ನ ಎದುರಿಸಿದ್ದಾರೆ. ಆ ಭಾಗವಾಗಿಯೇ ಜ್ಯೋತಿರಾದಿತ್ಯ ಸಿಂಧ್ಯಾ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರಿದ್ದಾರೆ ಎನ್ನಲಾಗುತ್ತಿದೆ. ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದ ಜ್ಞಾನ, ಅನುಭವ ಮತ್ತು ವಾಕ್ ಚಾತುರ್ಯ ಹೊಂದಿರುವ ಶಶಿ ತರೂರ್ ಅವರಂತ ನಾಯಕರಿಗೂ ಪಕ್ಷದೊಳಗೆ ಹೆಚ್ಚಿನ ಜವಾಬ್ದಾರಿ ಮತ್ತು ಪಾತ್ರ ಸಿಗಬೇಕೆಂಬ ಅಭಿಪ್ರಾಯಗಳು ಕೇಳಿ ಬರುತ್ತಿವೆ. ಇದಕ್ಕೆ ವಿರುದ್ಧವಾಗಿ ಬಿಜೆಪಿ ತನ್ನ ಸಂಘಟನಾ ವ್ಯವಸ್ಥೆಯಲ್ಲಿ ಪ್ರತಿಭೆ, ಅನುಭವ ಮತ್ತು ಯುವ ನಾಯಕತ್ವಕ್ಕೆ ಅವಕಾಶ ನೀಡುವ ಪ್ರಯತ್ನ ಮಾಡುತ್ತಿದೆ ಎಂಬುದು ಪಕ್ಷದ ಬೆಂಬಲಿಗರ ವಾದವಾಗಿದೆ. ಬಿಜೆಪಿಯಲ್ಲಿ ಹಲವು ರಾಜ್ಯಗಳ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಮತ್ತು ಸಂಘಟನಾ ಹುದ್ದೆಗಳಲ್ಲಿ ಇರುವ ನಾಯಕರು ಯುವ ವಯಸ್ಸಿನಲ್ಲಿ ಪ್ರಮುಖ ಜವಾಬ್ದಾರಿಗಳನ್ನ ಪಡೆದಿದ್ದಾರೆ. ಪಕ್ಷದ ಬೆಳವಣಿಗೆಯಲ್ಲಿ ಹೊಸ ಮುಖಗಳಿಗೆ ಅವಕಾಶ ನೀಡುವುದು ತನ್ನ ಕಾರ್ಯಶೈಲಿಯ ಭಾಗ ಎಂದು ಬಿಜೆಪಿ ಹೇಳಿಕೊಳ್ಳುತ್ತದೆ. ರಾಜಕೀಯದಲ್ಲಿ ಮುಂದಿನ ಪೀಳಿಗೆಯ ನಾಯಕತ್ವ ಅತ್ಯಂತ ಪ್ರಮುಖವಾಗಿದೆ. ಯುವಕರಿಗೆ ಅವಕಾಶ ನೀಡುವುದು, ಪ್ರತಿಭೆಯನ್ನ ಗುರುತಿಸುವುದು ಮತ್ತು ಅವರಿಗೆ ಜವಾಬ್ದಾರಿಯನ್ನು ನೀಡುವುದು ಯಾವುದೇ ಪಕ್ಷದ ಭವಿಷ್ಯವನ್ನ ನಿರ್ಧರಿಸುವ ಅಂಶವಾಗಬಹುದು. ಬಿಜೆಪಿ ಈ ಮಾದರಿಯಲ್ಲಿ ಸ್ವಾಗತಿಸುತ್ತಿದೆ ಎಂಬ ವಿಶ್ಲೇಷಣೆಗಳ ನಡುವೆ ಕಾಂಗ್ರೆಸ್ ಕೂಡ ತನ್ನ ಯುವ ನಾಯಕರಿಗೆ
ಹೆಚ್ಚಿನ ಅವಕಾಶ ನೀಡಿ ಹೊಸ ಪೀಳಿಗೆಯನ್ನ ಬೆಳೆಸಬೇಕೆಂಬ ಒತ್ತಡವನ್ನ ಎದುರಿಸುತ್ತಿದೆ. ಮುಂದಿನ ಚುನಾವಣೆಗಳಲ್ಲಿ ಕೇವಲ ಸಂಘಟನೆ ಮಾತ್ರವಲ್ಲ, ಹೊಸ ಮುಖಗಳು ಮತ್ತು ಹೊಸ ನಾಯಕತ್ವ ಮತದಾರರ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಧನ್ಯವಾದಗಳು.